ರಾಜಕಾರಣದ ಬಗ್ಗೆ ತುಂಬ ಮಾತಾಡಿದ್ವಿ ಸರ್. ಸ್ವಲ್ಪ ರಾಜಕಾರಣದಿಂದ ಹೊರಗೆ ಬರೋಣ. ಏನು ಹೇಳಿ? ನಿಮ್ಮ ಒಂದು ಲೈಫ್ ಬಗ್ಗೆ ನಾನು ತಿಳ್ಕೊಬೇಕು ಅನ್ಕೊತಿದ್ದೀನಿ. ಅಂದರೆ ನೀವು ಒಂದು ಕಾಲೇಜಿಂದ ನಿಮ್ಮ ತಂದೆ ತಾಯಿ ಊರಿಂದ ಇಲ್ಲಿ ತನಕ ಬಂದಿರೋದ್ರಿಂದ ನೀವು ಸ್ವಲ್ಪ ಹೇಳೋದಾದರೆ. ನಾನು ನೋಡಿ, ನಮ್ಮದು ಒಂದು ಮಧ್ಯಮ ವ್ಯವಸಾಯದ ಕುಟುಂಬ. ನಮಗೆ ನಮ್ಮ ಸ್ವಂತ ಊರು, ನಮ್ಮ ತಂದೆ ಊರು ಬೇರೆ ಊರು, ಕುದೂರು ಹತ್ರ ಪರ್ವತನಹಳ್ಳಿ ಅಂತ ಊರು. ಅಲ್ಲಿ ಅವ್ರಿಗೆ ಭೂಮಿ ಜಾಸ್ತಿ ಇತ್ತು. ಅಲ್ಲಿ ನಾನು ವಿದ್ಯಾಭ್ಯಾಸಕ್ಕೋಸ್ಕರ ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮ ತಂದೆ ಊರು ಅದು. ನಮ್ಮ ತಾಯಿ ಊರು ಇದು ಕ್ಯಾಸನ್ನ, ನಮ್ಮ ತಾಯಿ ಊರು. ಸರಿ, ನಾನು ಅಲ್ಲಿ ಶಾಲೆಗೆ ಹೋಗಿದ್ದೆ. ನಮ್ಮ ಅಜ್ಜಿನೂ ತಾತ ಅವಾಗೆಲ್ಲ ಎತ್ತಿನ ಗಾಡೀಲಿ ಬಂದಿದ್ರು ಇಲ್ಲಿಂದ ಅಲ್ಲಿಗೆ. ನಾನು ಸಾಯಂಕಾಲ ವಾಪಸ್ ಮನೆಗೆ ಹೋಗಲಿಲ್ಲ. ಮಳೆ ಬಂತು ಅಂತೇಳಿ ಮಧ್ಯೆ ಒಂದು ತೊರೆ ಬರ್ತದೆ ಅಲ್ಲಿ, ಕುದೂರು ಬೆಟ್ಟದ ನೀರು ಬಂದ್ಬಿಡ್ತು. ನಾನು ಕುದೂರ್ದು ಮನೆಯಲ್ಲಿ ಮಲಗಿಸಿದ್ರು. ಚಿಕ್ಕ ಮಗು ನಾನು. ಊಟ ತಗೊಂಡು ರಾತ್ರಿ ಬಂದರು. ನಮ್ಮ ತಾತನೂ ನಮ್ಮ ಅಜ್ಜಿ ಮಲ್ಕೊಂಡ್ರು. ನಾನು ಹೋಗಲಿಲ್ಲ ಅಂತೇಳಿ ಬೇಜಾರಾಗಿ ಬೆಳಗ್ಗೆ 7 ಗಂಟೆಗೆ ಗಾಡಿ ಕಟ್ಕೊಂಡು ಸೀದಾ ಕುದೂರಿಗೆ ಬಂದು ಕೂಡಿಸ್ಕೊಂಡು ಸೀದಾ ಕ್ಯಾಸರಿಗೆ ಕರ್ಕೊಂಬಂದು ಸ್ಕೂಲಿಗೆ ಸೇರಿಸಿದ್ರು. ನಾನು ಇಲ್ಲೇ ಸೇರ್ಕೊಂಡು ಇಲ್ಲೇ ವಿದ್ಯಾಭ್ಯಾಸ ಮಾಡ್ತಿದ್ದೆ. ನಮ್ಮ ತಾತ, ನಮ್ಮ ತಾಯಿ ತಂದೆ ಅವ್ರ ಪೈಲ್ವಾನ ಆತ, ಅವನದೇ ಗರಡಿ ಮನೆ. ನನಗೂ ಗರಡಿಗೆ ಹಾಕಿ ನನ್ನ ಕುಸ್ತಿ ಪೈಲ್ವಾನ ಮಾಡ್ಬೇಕಂತ ಪ್ರಯತ್ನ ಮಾಡಿ ಅಲ್ಲಿ ಕೆಮ್ಮಣ್ಣು ಅದು ಇದು ಎಲ್ಲ ಇದು ಮಾಡಿ ತಣ್ಣೀರು ಉಯ್ದ್ಬಿಡೋ ಸ್ನಾನಕ್ಕೆ ದಿವಸ. ಅದು ನನಗೆ TB ಅಟ್ಯಾಕ್ ಆಗ್ಬಿಡ್ತು. ಹಂಗಾಗಿ ನಾನು ಕುಸ್ತಿ ಬಿಟ್ಟೆ. ಕುಸ್ತಿ ಅಲ್ಲಿ ಮಾಡಿಲ್ಲ ಅಂದರೆ ಇಲ್ಲಿ ಮಾಡ್ತಿದ್ದೀರ? ಅಲ್ಲೆಲ್ಲ ಇರಲಿ. ಆಗ ನಾನು ಆ್ಯಕ್ಚುಲಾಗಿ ವಿದ್ಯಾಭ್ಯಾಸಕ್ಕೆ ಹೋಗ್ತಿರ್ಲಿಲ್ಲ. ಆಗ ನಾನು ರೆಸ್ಲರ್ ಆಗಿ ಹೋಗ್ಬೇಕು ಅಂತ ನಮ್ಮ ತಾತನ ಆಸೆ. ನಮ್ಮದು ಗರಡಿ ಮನೆ ಎಲ್ಲ ಇತ್ತು. ಸೊ ಹಿಂಗಾಗಿ ನಾನು ಅದು TB ಅಟ್ಯಾಕ್ ಆಗಿದ್ದರಿಂದ ನಾನು ಅದು ಗರಡಿ ಬಿಟ್ಟೆ. ಆಗ ಸ್ಕೂಲ್ಗೆ ಪಲ್ಗೆ ಎಲ್ಲ ಹೋಗೋಕ್ಕೆ ಶುರುವಾದೆ. ನಮ್ಮ ತಾತ ನನಗೆ TB ಅಟ್ಯಾಕ್ ಆದಾಗ ಅಲ್ಲಿ ಮನೆಯಿಂದ ಭುಜದ ಮೇಲೆ ಕೂಡಿಸ್ಕೊಂಡು ತುಮಕೂರು TB ಹಾಸ್ಪಿಟಲ್ದಾಗ ನಡ್ಕೊಂಡು ಹೊತ್ಕೊಂಡು ಬರೋದು. ನನಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಅನ್ಸುತ್ತೆ. ಪ್ರೀತಿ ಅಂತ ಒಂದು ಏನೋ ಸ್ವಲ್ಪ ಚೆನ್ನಾಗಿದ್ನಲ್ಲ ಕೆಂಪಿಗೆಲ್ಲ, ಇವನು ಇದಕ್ಕೆ. ಅದಕ್ಕೆ ನನಗೆ ರಾಜಣ್ಣ ಅಂತ ಹೆಸರು ಇಟ್ಟಿದ್ದು. ನನ್ನ ಹೆಸರು ಮೊದಲು ಹುಟ್ಟ ಹೆಸರು ಬೇರೆ ಇತ್ತು, ಗೊತ್ತಾಯ್ತಾ? ಹಂಗೆ ಇವನು ರಾಜ ಇದ್ದಂಗೆ ಅವನೇ ರಾಜಣ್ಣ ಅಂತೇಳಿ ಹಂಗೆಲ್ಲ ಹೆಸರು ನಮಗೆ ಅವಾಗ ಇದು ಮಾಡಿ ಸ್ಕೂಲಿಗೆ ಸೇರಿದಾಗಲೂ ಹಂಗೆ ಬರ್ಸೋರು ಅದನ್ನು. ಸೊ ಹೀಗಾಗಿ ನಾನು ಇಲ್ಲಿನೇ ಸೇರ್ಕೊಂಡೆ. ಮತ್ತು ನಮ್ಮ ತಾಯಿ ಅಣ್ಣನಿಗೆ ಮಕ್ಕಳಿರಲಿಲ್ಲ. ಅವ್ರಿಗೆ ನಮ್ಮ ತಾಯಿ ಅಣ್ಣ ಅವ್ರಿಗೆ ಒಳ್ಳೆ ವಿದ್ಯಾವಂತ, ಬುದ್ಧಿವಂತ, ಅವ್ರಿಗೆ ಇಶ್ಯೂಸ್ ಇರಲಿಲ್ಲ. ಹಾಗಾಗಿ ನಾನು ಇಲ್ಲೇ ಇದ್ನಲ್ಲ. ನಮ್ಮ ಸೋದರತ್ತೆ ಅವರು ಇವರೆಲ್ಲ ನನಗೆ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಬೆಳೆಸಿದ್ರು ಅವರೆಲ್ಲ. ಹಾಗಾಗಿ ನಾನು ವಿದ್ಯಾಭ್ಯಾಸ ಮಾಡಿದೆ. ಮತ್ತು ವಿದ್ಯೆನಲ್ಲಿ ನನಗೆ ಹೆಚ್ಚು ಆಸಕ್ತಿ ಇತ್ತು. ಸ್ಕೂಲಲ್ಲೇ ತುಂಬ ಇಂಟೆಲಿಜೆಂಟ್ ಅನ್ಸುತ್ತೆ. ನಾನು ಮೇಜರ್ ಮ್ಯಾಥಮೆಟಿಕ್ಸ್ ಯಾರು ತಗೋತಾರೆ ಆ ಕಾಲದಲ್ಲಿ? ಹೌದು, ಮೇಜರ್ ಮ್ಯಾಥಮೆಟಿಕ್ಸು ಮೈಸೂರು ಯೂನಿವರ್ಸಿಟಿದ್ದು. ಈಗ ಯಾವುದೋ ಅಳಗಪ್ಪ ಯೂನಿವರ್ಸಿಟಿ ಬೇಕಾದ್ರೆ ಯಾವ್ದು ಬೇಕಾದ್ರೂ ತಗೋಬೋದು ನಾವು. ಸ್ಟ್ಯಾಂಡರ್ಡ್ ಯೂನಿವರ್ಸಿಟಿ. ನಾನು ಅವಾಗ ಮೇಜರ್ ಮ್ಯಾಥಮೆಟಿಕ್ಸು ತಗೊಂಡೆ. ನಾನು ಅವಾಗ ಫಸ್ಟ್ ಕ್ಲಾಸಲ್ಲೂ ಪಾಸ್ ಮಾಡಿದೆ. ಹೈಸ್ಕೂಲು ಕೂಡ ಇಲ್ಲ, ಸಿದ್ಧಗಂಗಾ ಮಠದಲ್ಲಿ ಹೈಸ್ಕೂಲ್ ಓದಿದೆ ನಾನು. ಸೊ ಈಗ ಆಮೇಲೆ ಲಾ ಓದಿದೆ. ಈ ಥರದಲ್ಲಿ ನಮ್ಮ ಜೀವನ ಸ್ಟಾರ್ಟ್ ಮಾಡಿಕೊಂಡೆ. ನಿಮ್ಮಂತಹ ಒಂದು ರಾಜಕಾರಣಿಗಳೇ ನಾವು ಈ ಕ್ವಶನ್ ಕೇಳಬಾರ್ದು, ಆದ್ರೆ ನನಗೆ ಕೇಳಬೇಕು ಅನಿಸುತ್ತೆ. ಯಾಕಂದರೆ ನಾರ್ಮಲ್ ವ್ಯಕ್ತಿ ಥರ ನಾನು ಮಾತಾಡಿಸ್ತಾ ಇದ್ದೀನಿ. ಕಾಲೇಜ್ ಲೈಫಲ್ಲಿ ಎಲ್ಲ ನೀವು ಹೆಂಗಾಗಿರ್ತೀರಾ? ನಿಮಗೂ ತುಂಬ ಆಸೆಗಳಿರುತ್ತೆ, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ. ಏನಿತ್ತು ಆ ಟೈಮ್? ನಮಗೇನು ಅನ್ಸೋದು, ನಾವು ನೋಡ್ರಿ, ನಾವು ಯಾವತ್ತೂ ಕೂಡ ಐಫೈ ಲೈಫ್ಗೆ ಹೋದಲ್ಲ. ನಾವು ಬೇಸಿಕಲಿ ಬೇಸಾಯ ಮಾಡ್ತೀವಿ. ನಾನು ಸ್ವಯಂ ಕೃಷಿನೂ ಮಾಡಿದ್ದೀನಿ. ನಾನು ಎಲ್ಲ ಕೃಷಿನಲ್ಲಿ ಏನೆಲ್ಲ ಮಾಡ್ಬೋದು ಎಲ್ಲನೂ ಕೆಲಸ ನಾನೇ ಸ್ವಯಂ ಮಾಡಿದ್ದೀನಿ. ಅದರಿಂದ ನಮಗೆ ಆ ಥರದಲ್ಲಿ ಏನು ಅದಿರಬೇಕು, ನಾವು ಹಂಗಿರಬೇಕು ಹಿಂಗಿರಬೇಕು ಅಂತ ನಾವು ತೃಪ್ತಿ ಇರೋದು. ನಮಗೆ ಯಾವ್ದು ಬೇಕಾದ್ರೂ ನಾವು ಕೊಡಿಸೋರು, ಏನು ಕೇಳಿದ್ರು ಕೊಡೋರು. ಮತ್ತು ನನಗೆ ಯಾವುದು ಕೊರತೆ ಇರ್ತಾ ಇರಲಿಲ್ಲ. ನಾನು ಅಷ್ಟಲ್ಲೇ ತೃಪ್ತಿ ಪಟ್ಕೊಂಡು ಇರ್ತಾಯಿದ್ದೆ. ಕಾಲೇಜಲ್ಲೂ ಕೂಡ ನಾನೇ ಒಂದು 10 ಜನಕ್ಕೆ ಕಾಫಿ ಕೊಡಿಸ್ತಿದ್ದೆ ಹೊರತು ನಾನು ಯಾವಂತಲ್ಲೂ ಕಾಫಿ ಟೀ ಕುಡಿಯೋಕ್ಕೆ ಹೋಗ್ತಿರಲಿಲ್ಲ, ಗೊತ್ತಾಯ್ತು? ಫ್ರೆಂಡ್ ಸರ್ಕಲ್ ತುಂಬ ದೊಡ್ಡ, ಫ್ರೆಂಡ್ ಸರ್ಕಲ್ ಎಲ್ಲ ಜಾಸ್ತಿ ಇರೋದು. ನಾನು ಕ್ಯಾಂಟೀನಲ್ಲಿ ಅಕೌಂಟ್ ಇಟ್ಬಿಟ್ಟಿದ್ದೆ. ನನ್ನ ಹೆಸರು ಹೇಳ್ಕೊಂಡು ಯಾರು ಒಂದು ಕಾಫಿ ಕೇಳಿ ಎಲ್ಲ ಸಿಗರೇಟ್ ಸೇದೋರು ಜಾಸ್ತಿ. ನಾನೇನು ಸಿಗರೇಟ್ ಸೇರ್ತಾ ಇರಲಿಲ್ಲ, ನಾನೇ ತಗೋತಾ ಇರಲಿಲ್ಲ ಅವಾಗೆಲ್ಲ. ನನ್ನ ಹೆಸರಲ್ಲಿ ಯಾವನ್ ಬಂದು ಕಾಫಿ ಕುಡ್ಕೊಂಡವರು ಏನಾಗ್ತಿಲ್ಲ. ದಿವ್ಸಕ್ಕೊಂದು 10 ರೂಪಾಯಿ ಆಗೋದು ಆ ಕಾಲಕ್ಕೆ. ಆ ಕಾಲಕ್ಕೆ 10 ರೂಪಾಯಿ ಅಂದರೆ ದುಡ್ಡಿನ ಬೆಲೆ ನಿಮ್ಗೆ ಹೇಳ್ತೀನಿ. ಗೌರ್ಮೆಂಟ್ ಕಾಲೇಜ್ ಮುಂದೆಗಡೆ ಸೈಟು 500 ರೂಪಾಯಿ. ಗೌರ್ಮೆಂಟ್ ಕಾಲೇಜ್ ಮುಂದೆಗಡೆ ಸೈಟ್ ವ್ಯಾಲ್ಯೂ 500 ರೂಪಾಯಿ ಇದ್ದಿದ್ದು ಅವಾಗ. ಆ ಕಾಲದಲ್ಲಿ ಕಾಲೇಜ್ಗೆ ಎವ್ರಿ ಡೇ 10 ರೂಪಾಯಿ ಖರ್ಚು ಮಾಡ್ತಿದ್ದೆ ನಾನು, ಗೊತ್ತು. ಹಂಗೆ ಇತ್ತು. ಬಟ್ ನನಗೆ ನಮ್ಮ ತಂದೆ ಕೊಡೋರು, ತಾಯಿ ಕೊಡೋರು, ನಮ್ಮ ಅಜ್ಜಿ ಕೊಡೋರು, ನಮ್ಮ ಸೋದರ ಮಾವ ಕೊಡೋರು. ನಾನು ಯಾರಿಗೆ ಕೇಳೋರು ದುಡ್ಡು ಕೊಡೋರು. ಅದಕ್ಕೆ ದುಡ್ಡು ನನಗೆ ಕೊರತೆನೇ ಗೊತ್ತಾಗ್ತಿರ್ಲಿಲ್ಲ. ತುಂಬ ಚೆನ್ನಾಗಿದ್ರಿ ನೋಡೋಕ್ಕೆ ಆ ಟೈಮಲ್ಲಿ, ತುಂಬ ಯಂಗ್ ಟೈಮಲ್ಲಿ. ನಾರ್ಮಲಾಗಿ ಕಾಮನಾಗಿ ಬರೋ ಥರ ನಿಮಗೆ ಏನಾದರೂ ಪ್ರಪೋಸಲ್ಗಳು ಬಂದಿದ್ದು ಕಾಲೇಜ್ ಟೈಮಲ್ಲಿ? ನೋಡಿ, ಯಾವಾಗಲೂ ಕೂಡ ಯಾರಿಗೆ ಎದುರದಿದ್ರು ಕೂಡ ಸಮಾಜಕ್ಕೆ ಎದುರ್ತೀನಿ ನಾನು.
ಯಾರಿಗೆ ಎದುರದೇ ಇದ್ರು ಸಮಾಜಕ್ಕೆ ಎದುರ್ತೀನಿ. ನಾನು ಇಷ್ಟು ಧೈರ್ಯವಾಗಿ ಮಾತಾಡೋದು ಶಕ್ತಿ ಹೆಂಗೆ ಬಂದಿದೆ ಅಂದರೆ, ನಾನು ಯಾವುದೇ ತಪ್ಪು ಮಾಡದೇ ಇರೋದ್ರಿಂದ ನನಗೆ ಧೈರ್ಯ ಇರೋದು ಹೆಣ್ಮಕ್ಳುಗಳು ಅದು ಇದು ಅವೆಲ್ಲ ಇರೋದು. ಬಟ್ ನಾನು ಅದಕ್ಕಿಂತ ದೂರ, ಆ ಥರ ಏನೂ ಇಲ್ಲ ಕಾಲೇಜ್ ಏನೂ ಇಲ್ಲ, ಏನೇನೂ ಇಲ್ಲ. ಗೊತ್ತಾಯ್ತಾ? ನಾನು ಅದರಲ್ಲಿ ಯಾಕೆಂದರೆ ಈ ಥರ ಮನುಷ್ಯನಿಗೆ ಅವೆಲ್ಲ ಆಸೆಗಳು ಇರ್ತವೆ, ಇರೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಆದರೂ ಕೂಡ ನನ್ನ ಪ್ರಶ್ನೆ ಏನಪ್ಪ, ನಾಳೆ ಇವೆಲ್ಲ ಹೊರಗಡೆ ಗೊತ್ತಾಗ್ಬಿಟ್ರೆ ನಮಗೇನಂದಾರು ಅಂತಕ್ಕಂಥ ಆ ಭಯ, ಆ ಭಯಕ್ಕೆ ಹಂಚ್ಕೊಂಡು ನಾವು ಆ ರೀತಿ ಯೋಚನೆ ಮಾಡ್ತಾ ಇರಲಿಲ್ಲ ಅಷ್ಟೇ. ನೀವು ಲಾನು ಮಾಡಿದ್ರಿ, ಆಮೇಲೆ ಇದು ಕೂಡ ಪ್ರಾಕ್ಟೀಸ್ ಕೂಡ ಮಾಡಿದ್ನಿ ಅಂತ ಹೇಳಿದ್ರಿ. ಆ ದಿನಗಳು ಹೇಗಿತ್ತು? ನೋಡಿ, ನಾನು ಕ್ರಿಮಿನಲ್ ಸೈಡ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಶೇಷಾದ್ರಿ ಆಫೀಸಲ್ಲಿದ್ದೆ. ಆಮೇಲೆ ತಿರ್ಗಿ ನಾವೇ ಸ್ವಂತ ಒಂದು ಆಫೀಸು, ನಾನು BD ಗೋಪಾಲಕೃಷ್ಣ, ನಮ್ಮ ನಾಡಿಗರು ಎಲ್ಲ ಸೇರಿ ಒಂದು ಆಫೀಸ್ ಇಟ್ಕೊಂಡಿದ್ದು. ಕ್ರಿಮಿನಲ್ ಸೈಡಲ್ಲಿ ನಾನು ಮಾಡ್ತಾಯಿದ್ದೆ, ಅವರೆಲ್ಲ ಸಿವಿಲ್ ಸೈಡು, ರೆವಿನ್ಯೂ ಸೈಡ್ ಅವರೆಲ್ಲ ಮಾಡ್ಕೊಳ್ಳೋರು. ಭಾಳ ಚೆನ್ನಾಗಿತ್ತು, ದುಡ್ಡು ದುಡಿತಾ ಇದ್ದೆ ಅವಾಗ, ಏನು ತೊಂದರೆ ಇರಲಿಲ್ಲ. ಈ 94 ಎಲೆಕ್ಷನ್ ನಿಂತ್ಕೊಂಡ ಮೇಲೆ ಬಿಟ್ಟೆ ನಾನು. ಯಾಕೆ ಬಿಟ್ಟೆ ಅಂದರೆ, ಈ ಜನಗಳು ಅಲ್ಲಿಗೆ ಹುಡ್ಕೊಂಬಂದ್ಬಿಡೋರು. ಅದ್ಯಾವುದೋ ಪೊಲೀಸ್ ಸ್ಟೇಷನ್ಗೆ ಹೇಳ್ಬೇಕು ಕಾರಣ, ತಾಲೂಕು ಆಫೀಸ್ಗೆ ಹೇಳ್ಬೇಕು ಕಾರಣ ಅಂತ ಹುಡ್ಕೊಂಬಂದ್ಬಿಡೋರು. ನಾವು ಯಾವ್ದಾದ್ರು ಕೇಸಲ್ಲಿ ಎವಿಡೆನ್ಸ್ ಮಾಡಬೇಕು ಅಂದಾಗ ನಾವು ಸ್ಟಡಿ ಮಾಡಿಕೊಂಡು ವಿಟ್ನೆಸ್ ಯಾವನು ಎತ್ತ, ಏನು ಕತೆ, ಏನು ಕಾಂಟ್ರಡಿಕ್ಷನ್ಸ್ ತರಬೇಕಲ್ವಾ. ಸರಿ, ಅವೆಲ್ಲ ನಾವು ತಲೆಯಲ್ಲಿ ಏನೋ ಯೋಚನೆ ಮಾಡ್ಕೊಂಡಿರ್ತೀವಿ. ಅಲ್ಲಿ ಎಲ್ಲ ಟ್ರಯಲ್ ನಡೀತಾ ಇದ್ದು 3 ಗಂಟೆ ಮೇಲೆ ತಗೋತಾ ಇದ್ದವರು ಟ್ರಯಲ್ಗೆ, 2 ಗಂಟೆ ಲಂಚ್ ಆದಮೇಲೆ. ಇಲ್ಲಿ ಜಗಳಗಳು, ಇಲ್ಲಿ ನಾವು ಇದನ್ನೇ ಮಾಡ್ಕೊಂಡು 3 ಗಂಟೆಗೆ ಹೋಗಿ ಏನು ಎವಿಡೆನ್ಸ್ ಮಾಡೋಕ್ಕಾಗ್ತದೆ? ದೆನ್ ಕ್ವಾಲಿಟಿ ವಿಲ್ ಸಫರ್. ಆವಾಗ ಬಿಟ್ಬಿಟ್ಟೆ ನಾನು. ಇಲ್ಲಪ್ಪ, ಜನಕ್ಕೆ ತೊಂದರೆ ಆಗೋದು ಬೇಡ, ನಾನು ಇನ್ಮೇಲೆ ಕೋರ್ಟಿಗೆ ಬರೋದಿಲ್ಲ, ಆಫೀಸ್ ಇರ್ಲಿದ್ದು ನೋಡ್ಕೊಳ್ಳಿ ಅಂತ ಆಫೀಸಲ್ಲಿ ಬಿಟ್ಬಿಟ್ಟು ಅವರೆಲ್ಲ ನೋಡ್ಕೊತಾರೆ ಇದ್ರು. ಅವ್ನು ನಾಡಿಗರಿಗೆ ಆರೋಗ್ಯ ಕೆಟ್ಟೋಗಿ ಅವ್ನು ಬೆಂಗಳೂರು ಸೇರಿದ ಮೇಲೆ ಸ್ವಲ್ಪ ಆಫೀಸಲ್ಲಿ ಕೆಲಸ ಕಡಿಮೆ. ಈಗಲೂ ನಾರಾಯಣಗೌಡೆಲ್ಲ ನೋಡ್ಕೊತಾರೆ ಅವರೆಲ್ಲ. ಅದು ನಾನು ಪ್ರಾಕ್ಟೀಸ್ ಮಾಡೋದು 84ಇಂದ 94ವರೆಗೂ. ಯಾಕೆ ಬಿಟ್ಟೆ ಅಂದರೆ, 94 ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರಿಂದ ಈ ರೀತಿ ತೊಂದರೆಗಳು ಅಲ್ಲಿ ಕೋರ್ಟ್ ಹತ್ರ ಬರ್ತಿದ್ರಿಂದ ಬಿಟ್ಟೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.